ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಆಲ್ರೆಡಿ 5th ಸ್ಟ್ಯಾಂಡರ್ಡ್ ಅಲ್ಲಿರೋ ಕೆಲವು ಮಕ್ಕಳು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದಿರ ಅನ್ಸುತ್ತೆ. ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ ಟೈಮ್ ಕೊಟ್ಟಿದ್ದಾರೆ ನೋಡಿ. ಆಗ್ಲೇ 11:30 AM ಇಂದ 1:30 PM ತನಕ ಎಕ್ಸಾಮ್ ನಡೆಯುತ್ತಂತೆ. ಒಟ್ಟು 2 ತಾಸು ಪೇಪರ್ ಇರುತ್ತೆ. ನೆಕ್ಸ್ಟು 3 ಸೆಕ್ಷನ್ಸ್ ಇರುತ್ತೆ. ಅಂದ್ರೆ ಮೆಂಟಲ್ ಎಬಿಲಿಟಿ ಟೆಸ್ಟು, ಅರ್ಥಮೆಟಿಕ್ ಟೆಸ್ಟು, ಲ್ಯಾಂಗ್ವೇಜ್ ಟೆಸ್ಟ್. ಟೋಟಲ್ಲು 3 ಸೆಕ್ಷನ್ಸ್ ಇರುತ್ತೆ. ಅಂದರೆ ಸಪ್ರೇಟ್ ಟೆಸ್ಟ್ ಏನಲ್ಲ, ಇದು ಒಂದೇ ಸಲಕ್ಕೇನೆ ನಿಮಗೆ ಈ 3 ಟೆಸ್ಟ್ ಇರುತ್ತೆ ಒಟ್ಟಿಗೆನೆ. ಮೆಂಟಲ್ ಎಬಿಲಿಟಿ ಟೆಸ್ಟಲ್ಲಿ 40 ಕ್ವಶನ್ಸು, ಅರ್ಥಮೆಟಿಕ್ ಟೆಸ್ಟಿಗೆ 20 ಕ್ವಶನ್ಸು, ಲ್ಯಾಂಗ್ವೇಜ್ ಟೆಸ್ಟಿಗೆ 20 ಕ್ವಶನ್ಸು, ಓವರ್ ಆಲ್ 80 ಕ್ವಶನ್ಸು ಆ್ಯಂಡ್ ಮಾರ್ಕ್ಸು 50, 25, 25 ಓವರ್ ಆಲ್ 100 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಡ್ಯೂರೇಷನ್ ನೋಡ್ಬೋದು ನೀವು. ಮೆಂಟಲ್ ಎಬಿಲಿಟಿ ಟೆಸ್ಟಿಗೆ 60 ಮಿನಿಟ್ಸು, ಅರ್ಥಮೆಟಿಕ್ ಟೆಸ್ಟಿಗೆ 30 ಮಿನಿಟ್ಸು, ಲ್ಯಾಂಗ್ವೇಜ್ ಟೆಸ್ಟಿಗೆ 30 ಮಿನಿಟ್ಸ್. ಟೋಟಲ್ 2 ತಾಸಿಂದು ಪೇಪರ್ ಇರುತ್ತೆ. ಮತ್ತೆ ಏನಂತಂದ್ರೆ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ನೀವು ಯಾರು ಇಂಗ್ಲಿಷ್ ಮೀಡಿಯಂ ಅವ್ರು ಇದ್ದೀರಾ, ಇಂಗ್ಲಿಷ್ ಟೆಸ್ಟ್ ಇರುತ್ತೆ. ಕನ್ನಡ ಮೀಡಿಯಂ ಅವರಿಗೆ ಕನ್ನಡ ಟೆಸ್ಟ್ ಇರುತ್ತೆ. ಅಂಡ್ ಅವ್ರವ್ರ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಟೆಸ್ಟ್ಗಳಿರುತ್ತೆ. ಇದನ್ನ ಸ್ಕ್ರೀನ್ಶಾಟ್ ತಗೊಂಡಿರಿ, ಬೇಕಿದ್ರೆ ಯಾವಾಗ ಬೇಕೋ ಅವಾಗ ರೆಫರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಏನಂದ್ರೆ ನೋಡಿ, ಫಸ್ಟ್ ಮೆಂಟಲ್ ಎಬಿಲಿಟಿ ಸಿಲೆಬಸ್ ನೋಟ್ ಮಾಡ್ಕೊಳ್ಳಿ. ಒಟ್ಟು ಟೋಟಲ್ ಆಗಿ 10 ಟೈಪ್ಸ್ ಇದೆ ಮೆಂಟಲ್ ಎಬಿಲಿಟಿಲಿ. ಸಿಲೆಬಸ್ ನೋಡಿ. ಆಮೇಲೆ ಎಷ್ಟು ಕ್ವಶನ್ಸ್ ಇದೆ, ಎಷ್ಟು ಮಾರ್ಕ್ಸ್ ಇದೆ, ಎಷ್ಟು ಮಿನಿಟ್ಸ್ ಅಲ್ಲಿ ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬೇಕು ಅಂತೆಲ್ಲ ನೋಟ್ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಇದು ಅರ್ಥಮೆಟಿಕ್ ಸಿಲೆಬಸ್. ಇಲ್ಲಿ ಟೋಟಲ್ ನಿಮಗೆ 12 ಚಾಪ್ಟರ್ಸ್ ಇದೆ. ನೆಕ್ಸ್ಟ್ ನೋಡಿ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ಏನಿರುತ್ತೆ, ಒಟ್ಟು ಟೋಟಲ್ 4 ಪ್ಯಾಸೇಜಸ್ ಇರುತ್ತೆ. 4 ಪ್ಯಾಸೇಜಸ್ ಅಲ್ಲಿ ಈಚ್ ಪ್ಯಾಸೇಜ್ ಅಲ್ಲೂ ನಿಮಗೆ 4 to 5 ಕ್ವಶನ್ಸ್ ಇರುತ್ತೆ. ಆಮೇಲೆ ಟೋಟಲ್ ನಿಮಗೆ 20 ಕ್ವಶನ್ಸು, 25 ಮಾರ್ಕ್ಸು ಮತ್ತೆ 30 ಮಿನಿಟ್ಸ್. ಆಮೇಲೆ ನೀವು ಇಲ್ಲಿ ಪ್ಯಾಸೇಜ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದ್ರಲ್ಲೇನೆ ನೀವು ಓದ್ಬಿಟ್ಟು ಕ್ವಶನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಜೊತೆಗೆ ಏನು ಅಂತಂದ್ರೆ, ನೀವು ಇಂಗ್ಲಿಷಲ್ಲಿ ಟೆಸ್ಟ್ ಬರಿತಾ ಇದ್ರೆ ನೀವು ಇಂಗ್ಲಿಷ್ ಗ್ರಾಮರು, ಕನ್ನಡದಲ್ಲಿ ಬರಿತಾ ಇದ್ರೆ ಕನ್ನಡ ಗ್ರಾಮರ್ನ ಕೂಡ ಓದ್ಕೋಬೇಕು. ನೆಕ್ಸ್ಟ್ ಏನ್ ಮಾಡೋಣ ಇವಾಗ ಅಂತಂದ್ರೆ, ಫಸ್ಟ್ ಈಸಿ ಟಾಪಿಕ್. ಫಸ್ಟ್ ಮೆಂಟಲ್ ಎಬಿಲಿಟಿಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇದು ಮೆಂಟಲ್ ಎಬಿಲಿಟಿ. ಸೊ ನಾವು ಫಸ್ಟ್ ಈಸಿ ಟಾಪಿಕ್ ಮೆಂಟಲ್ ಎಬಿಲಿಟಿಲಿ ಫಸ್ಟ್ ಟಾಪಿಕ್ ಔಟ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಆಡ್ ಮೆನ್ ಔಟ್ ಫಸ್ಟ್ ಟಾಪಿಕ್. ಇವಾಗ ನೋಡಿ, ಇಲ್ಲಿ ಆಡ್ ಮೆನ್ ಔಟ್ ಅಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ, ಒಟ್ಟು ನಿಮಗೆ 4 ಪಿಕ್ಚರ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೋ ಒಂದು ರೀತಿ 3 ಪಿಕ್ಚರ್ಸು ರಿಲೇಟೆಡ್ ಆಗಿರುತ್ತೆ, ಒಂದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ನೀವು ಫೈಂಡ್ ಔಟ್ ಮಾಡಿಬಿಟ್ಟು ಯಾವುದು ಒಂದು ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೆ ನೀವು ಸರ್ಕಲ್ ಮಾಡಬೇಕು, ಅದು ಕರೆಕ್ಟ್ ಆನ್ಸರ್ ಅಂತ. ಆಯ್ತಾ? ಇವಾಗ ಫಸ್ಟ್ ಕ್ವಶನ್ ಅಲ್ಲಿ ನೋಡಿ, ಈ ಎ ಪಿಕ್ಚರ್ ಅಲ್ಲಿ ನೋಡಿ, ಈ ಪೋರ್ಷನ್ ಶೇಡ್ ಮಾಡಿದ್ದಾರೆ ಅಲ್ವಾ? ಈ ಕಡೆ ನೋಡಿ 1, 2, 3, 4 ಗ್ಯಾಪ್ಸ್ ಇದೆ. ಈ ಸೈಡ್ ಇಂದ 1, 2 ಗ್ಯಾಪ್ಸ್ ಇದೆ. ಅದಾದ್ಮೇಲೆ ಇಲ್ಲಿ ಶೇಡ್ ಮಾಡಿದ್ದಾರೆ ಅಲ್ವಾ? ನೆಕ್ಸ್ಟ್ ಬಿ ಒಳಗೆ ನೋಡೋಣ. ಇಲ್ಲಿ ಶೇಡ್ ಮಾಡಿದ್ದಾರೆ, ಮತ್ತೆ ಈ ಪೋರ್ಷನ್ ಏನಾಗಿದೆ, ಇಲ್ಲಿ ಆಪೋಸಿಟ್ ಸೈಡ್ಸ್ ಶೇಡ್ ಮಾಡಿದ್ದಾರೆ. ಈ ಕಡೆಯಿಂದ ನೋಡಿದ್ರೆ 3 ಗ್ಯಾಪ್ಸ್ ಇದೆ, ಈ ಕಡೆಯಿಂದ ನೋಡಿದ್ರು 3 ಗ್ಯಾಪ್ಸ್ ಇದೆ. ಅರ್ಥ ಆಯ್ತು ಅನ್ಕೊಂತಿದ್ದೀನಿ ನಾನು. ನೆಕ್ಸ್ಟ್ ನೋಡಿ, ಈ ಪಿಕ್ಚರ್ ಅಲ್ಲಿ
ಇಲ್ಲೂ ಅಷ್ಟೇ ಅಪೋಸಿಟ್ ಸೈಡ್ಸ್ ನ ಶೇಡ್ ಮಾಡಿದ್ದಾರೆ. ಈ ಕಡೆಯಿಂದನೂ 3 ಗ್ಯಾಪ್ಸ್ ಇದೆ, ಈ ಕಡೆಯಿಂದನೂ 3 ಗ್ಯಾಪ್ಸ್ ಇದೆ ಅಲ್ವಾ. 3 ಗ್ಯಾಪ್ಸ್ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ಶೇಡ್ ಮಾಡಿದ್ದಾರೆ. ಈ ಕಡೆಯಿಂದನೂ 3 ಗ್ಯಾಪ್ಸ್ ಬಿಟ್ಬಿಟ್ಟು ಇಲ್ಲಿ ಶೇಡ್ ಮಾಡಿದ್ದಾರೆ. ಇಲ್ಲಿ ಡಿ ಪಿಕ್ಚರ್ ನೋಡಿ, ಇಲ್ಲೂ ಅಷ್ಟೇ ಆಪೋಸಿಟ್ ಸೈಡ್ಸ್ ಶೇಡ್ ಮಾಡಿದ್ದಾರೆ. ಈ ಕಡೆಗೆ 3 ಗ್ಯಾಪ್ಸ್, ಈ ಕಡೆಗೆ 3 ಗ್ಯಾಪ್ಸ್ ಇದೆ ಅಲ್ವಾ. ಸೊ ಏನಾಯ್ತು, ಇದು 3 ಸೇಮ್ ಇದೆ ಅಲ್ವಾ. ಅಪೋಸಿಟ್ ಸೈಡ್ಸ್ ನ ಶೇಡ್ ಮಾಡಿದ್ದಾರೆ, ಮತ್ತೆ 3 ಗ್ಯಾಪ್ಸ್ ಇದೆ. ಬಟ್ ಇಲ್ಲಿ ಏನಾಗಿದೆ, ಎ ಪಿಕ್ಚರ್ ಅಲ್ಲಿ ಡಿಫ್ರೆಂಟ್ ಇದೆ ಅಲ್ವಾ. ಸೊ ಇದೇನು ಕರೆಕ್ಟ್ ಆನ್ಸರ್ ಅಲ್ಲ, ಇದಕ್ಕೆ ಸರ್ಕಲ್ ಮಾಡ್ಬೇಕು. ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ಇದನ್ನ ಅಬ್ಸರ್ವ್ ಮಾಡಿ. ಈ ಪಿಕ್ಚರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಟ್ರಯಾಂಗಲ್ ಇದೆ, ಒಳಗಡೆಗೂ ಟ್ರಯಾಂಗಲ್ ಇದೆ, ಇಲ್ಲಿ ಸರ್ಕಲ್ ಇದೆ, ಇಲ್ಲೂ ಸರ್ಕಲ್ ಇದೆ. ಈ ಥರ್ಡ್ ಪಿಕ್ಚರ್ ಅಲ್ಲಿ ಏನಿದೆ, ಹೊರಗಡೆ ಟ್ರಯಾಂಗಲ್, ಬಟ್ ಇದು ಉಲ್ಟಾ ಟ್ರಯಾಂಗಲ್ ಇದೆ ಒಳಗಡೆಗೆ. ಡಿ ಒಳಗೆ ಏನಿದೆ, ಹೊರಗಡೆಗೂ ಸ್ಕ್ವೇರ್ ಇದೆ, ಒಳಗಡೆಗೂ ಸ್ಕ್ವೇರ್ ಇದೆ. ಸೊ ಏನಾಯ್ತು ಇವಾಗ, ಇದು ಬಿ, ಎ, ಬಿ ಅಂಡ್ ಡಿ ಸೇಮ್ ಇದೆ ಅಲ್ವಾ. ಹೊರಗಡೆಗೆ ಯಾವ ಪಿಕ್ಚರ್ ಇದೆ, ಒಳಗಡೆಗೂ ಸೇಮ್ ಇದೆ. ಬಟ್ ಈ ಸಿ ಒಳಗೆ ಏನಾಗಿದೆ ಅಂದ್ರೆ ಉಲ್ಟಾ ಇದೆ. ಹೊರಗಡೆಗೆ ಟ್ರಯಾಂಗಲ್ ಇದೆ, ಒಳಗಡೆಗೆ ಉಲ್ಟಾ ಟ್ರಯಾಂಗಲ್ ಇದೆ. ಸೊ ಇದು ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ದಿಸ್ ಇಸ್ ಆಡ್ ಮ್ಯಾನ್ ಔಟ್. ಸೊ ಇದು ಕರೆಕ್ಟ್ ಆನ್ಸರ್, ಇದಕ್ಕೆ ಸರ್ಕಲ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ಲ. ನೆಕ್ಸ್ಟ್ ಕ್ವಶನ್ ಮಾಡೋಣ. ನೋಡಿ ಇದು ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ, 4 ಪಿಕ್ಚರ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲೇನಾಗಿದೆ, ಇಲ್ಲಿ ಎಕ್ಸ್ ಇದೆ, ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಏನಾಗಿದೆ, ಸ್ಕ್ವೇರ್ ಇದೆ. ಮತ್ತೆ ಸರ್ಕಲ್, ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಟ್ರಯಾಂಗಲ್. ಇಲ್ಲಿ ಬಿ ಅಲ್ಲಿ ಏನಾಗಿದೆ, ಇಲ್ಲೂ ಅಷ್ಟೇ ಎಕ್ಸ್ ಆಪೋಸಿಟ್ ಅಲ್ಲಿ ಸ್ಕ್ವೇರ್, ಇಲ್ಲಿನೂ ಎಕ್ಸ್ ಆಪೋಸಿಟ್ ಅಲ್ಲಿ ಸ್ಕ್ವೇರ್, ಟ್ರಯಾಂಗಲ್ ಆಪೋಸಿಟ್ ಅಲ್ಲಿ ಸರ್ಕಲ್, ಟ್ರಯಾಂಗಲ್ ಆಪೋಸಿಟ್ ಸರ್ಕಲ್. ಬಟ್ ಇಲ್ಲೇನಾಗಿದೆ ನೋಡಿ, ಎಕ್ಸ್ ಆಪೋಸಿಟ್ ಅಲ್ಲಿ ಟ್ರಯಾಂಗಲ್ ಇದೆ, ಸರ್ಕಲ್ ಆಪೋಸಿಟ್ ಅಲ್ಲಿ ಸ್ಕ್ವೇರ್ ಇದೆ ಅಲ್ವಾ. ಇವಾಗ ಇನ್ನೊಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಏನಾಯ್ತು, ಎ, ಬಿ ಮತ್ತೆ ಸಿ ಇದ್ರದ್ದು ಪೊಸಿಷನ್ ಡಿಫ್ರೆಂಟ್ ಇರ್ಬೋದು, ಬಟ್ ಏನಾಗಿದೆ, ಎಕ್ಸ್ ಆಪೋಸಿಟೇನೆ ಸ್ಕ್ವೇರ್ ಬಂದಿದೆ, ಇಲ್ಲೂ ಎಕ್ಸ್ ಅಪೋಸಿಟ್ ಸ್ಕ್ವೇರ್ ಬಂದಿದೆ, ಇಲ್ಲೂ ಎಕ್ಸ್ ಅಪೋಸಿಟ್ ಸ್ಕ್ವೇರ್ ಬಂದಿದೆ ಅಲ್ವಾ. ಬಟ್ ಇಲ್ಲೇನಾಗಿದೆ, ಎಕ್ಸ್ ಆಪೋಸಿಟ್ ಟ್ರಯಾಂಗಲ್, ಇದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಇದು ಕರೆಕ್ಟ್ ಆನ್ಸರ್, ಆಡ್ ಮ್ಯಾನ್ ಔಟ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್. ಇಲ್ಲಿ ನೋಡಿ, ಇಲ್ಲಿ ಸರ್ಕಲ್ ಇದೆ, ಒಳಗಡೆಗೆ 1, 2, 3 ಲೈನ್ಸ್, 3 ಲೈನ್ಸ್ ಹಾಕಿ 3 ಪೋರ್ಷನ್ಸ್ ಇದೆ ಇಲ್ಲಿ ಅಲ್ವಾ. ಇಲ್ಲಿ ಒಂದು ಟ್ರಯಾಂಗಲ್ ಒಳಗಡೆಗೆ 1, 2, 3 ಲೈನ್ಸ್. ಇಲ್ಲಿ ರೆಕ್ಟ್ಯಾಂಗಲ್ಗೂ ಅಷ್ಟೇನೆ 1, 2 ಅಂಡ್ 3. ಬಟ್ ಇಲ್ಲೇನಾಗಿದೆ, ಟ್ರಯಾಂಗಲ್ ಒಳಗಡೆಗೆ ಓನ್ಲಿ 1 ಲೈನ್ ಇದೆ. ಸೊ ಏನಾಯ್ತು, ಇದು 3 ಸೇಮ್ ಇದೆ ಅಲ್ವಾ. ಪಿಕ್ಚರ್ ಸೇಮ್ ಇರಬೇಕು ಅಂತಿಲ್ಲ, ಯಾವುದೋ ಒಂದು ರೀತಿಯಾಗಿ 3 ರಿಲೇಟೆಡ್ ಆಗಿರುತ್ತೆ. ಅದು ಯಾವ ರೀತಿ ಅಂತ ನೀವು ಕಂಡುಹಿಡಿಬೇಕು. ಈಗ ನಾವು ಡಿಫ್ರೆಂಟ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋದಂಗೂ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಇದು ಮಾತ್ರ ಡಿಫ್ರೆಂಟ್ ಇದೆ. ಸೊ ಆನ್ಸರ್ ಏನು, ಡಿ. ಇನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇನ್ನ ಜಾಸ್ತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇವಾಗ ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ, ಇನ್ನೊಂದ್ಸಲ ಬೇಕಿದ್ರೆ ಇದನ್ನ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ನೋಡಿ ಇನ್ನೊಂದ್ಸಲ ನೀಟಾಗಿ ಕುತ್ಕೊಂಡು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಇದನ್ನ. ಅರ್ಥ ಆಯ್ತಾ. ಇದು ಅರ್ಥ ಆಗಿದ್ರೆ
ಲೈಕ್ ಮಾಡಿ ಮತ್ತು ಯಾರಿಗಾದ್ರೂ ನೆಸೆಸಿಟಿ ಇದ್ದವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ.